ಶೀರ್ಷಿಕೆ ಚಿಕ್ಕ ಮಂಗ ಮತ್ತು ಮಾಯಾಜಾಲದ ಹಣ್ಣು. ಪಾತ್ರಗಳು: ಚಿಕ್ಕು, ಕುತೂಹಲಪೂರಿತ ಮಂಗ; ದೋಡಿ ಅಜ್ಜಿ, ಬುದ್ಧಿವಂತ ಕೆಮ್ಮಣಿಯ ಅಜ್ಜಿ; ಮಾಯಾ ಹಣ್ಣು, ಮಾಯಾಜಾಲದಿಂದ ಕೂಡಿದ ಹಣ್ಣು. ಕತೆ: ಒಂದು ಸುಂದರ ಅರಣ್ಯದಲ್ಲಿ ಚಿಕ್ಕು ಎಂಬ ಚಿನ್ನದಂಥ ಮಂಗವಿತ್ತು. ದಿನವೂ ತಾವು ತಿನ್ನುವ ಹಣ್ಣುಗಳನ್ನು ಎಸೆಯುತ್ತಾ ತನ್ನ ಆಟದಲ್ಲಿ ಕಾಲ ಕಳೆಯುತ್ತಿತ್ತು. ಒಂದು ದಿನ ಅರಣ್ಯದ ತಳಭಾಗದಲ್ಲಿ ಅದು ಒಂದು ವಿಚಿತ್ರ ಹಣ್ಣು ಕಂಡಿತು. ಆ ಹಣ್ಣು ಹೊಳೆಯುತ್ತಿತ್ತು. ಅದರ ಮೇಲೆಯೇ ಬರೆದಿತ್ತು: ಇದನ್ನು ತಿಂದರೆ ನೀನು ಬುದ್ಧಿವಂತನಾಗುತ್ತೀಯ. ಚಿಕ್ಕು ಖುಷಿಯಿಂದ ಅದನ್ನು ತಿನ್ನಲು ಹೊರಟಾಗ ದೋಡಿ ಅಜ್ಜಿ, ಒಬ್ಬ ಜ್ಞಾನವಂತೆ ಹೆಣ್ಮರಿ ಬಂದು ಹೇಳಿದಳು: ಅಯ್ಯೋ ಚಿಕ್ಕು, ಆ ಹಣ್ಣು ಮಾಯಾಜಾಲದ ಹಣ್ಣು. ಅದು ನಿನ್ನ ಬುದ್ಧಿಯನ್ನು ಕಸಿದುಕೊಳ್ಳುತ್ತದೆ. ಚಿಕ್ಕು ಆಶ್ಚರ್ಯದಿಂದ ಕೇಳಿತು: ಹಾಗಾದರೆ ಏನು ಮಾಡಬೇಕು ಅಜ್ಜಿ? ಅಜ್ಜಿ ಹೇಳಿದಳು: ಬುದ್ಧಿವಂತಿಕೆ ಎನ್ನುವುದು ಓದು, ಅನುಭವ ಮತ್ತು ಆಲೋಚನೆಯಿಂದ ಬರುತ್ತದೆ, ಹೊರಗಿನ ವಸ್ತುಗಳಿಂದಲ್ಲ. ಚಿಕ್ಕು ಆ ಹಣ್ಣನ್ನು ಎಸೆದು ತಾನೇ ಹೊಸದಾಗಿ ಕಲಿಯಲು ನಿರ್ಧಾರ ಮಾಡಿತು. ಪ್ರತಿದಿನ ಒಂದು ಪಾಠ ಕಲಿಯುತ್ತಾ ಬುದ್ಧಿವಂತಿಕೆಯಿಂದ ಮುಂದೆ ಹೋಯಿತು. ಕೊನೆಗೂ ಚಿಕ್ಕು ಮಂಗ ಅಲ್ಲ, ಮಕ್ಕಳಿಗೂ ಬುದ್ಧಿವಂತ ಕತೆ ಹೇಳುವ ಮಂಗನಾಯಿತು. ಪಾಠ: ಶೀಘ್ರದಲ್ಲಿಯೇ ಬುದ್ಧಿವಂತರಾಗುವ ಮಾರ್ಗವಿಲ್ಲ. ಪರಿಶ್ರಮ ಮತ್ತು ಜ್ಞಾನವೇ ನಿಜವಾದ ಮಾಯಾಜಾಲ.